ಎಲ್ಲರಿಗೂ ನಮಸ್ಕಾರ. ಮಾತೆಂಬುದು ಜ್ಯೋತಿರ್ಲಿಂಗ. ಈ ದಿನ ನನ್ನ ವಿಡಿಯೋದಲ್ಲಿ ನಾನು ಅತ್ಯಂತ ಮಹತ್ವವಾದಂಥ ಬಿಲ್ವ ಗಿಡದ ಬಗ್ಗೆ ತಿಳಿಸಿಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಒಂದು ವರ್ಷದ ಒಂದು ಬಿಲ್ವಪತ್ರ ಗಿಡ. ಇದನ್ನು ನಟ್ಟು ಬೆಳೆಸಿ 1 ವರ್ಷ ಆಗಿದೆ. ಇದಕ್ಕೊಂದು ಹೆಚ್ಚು ನೇರವಾಗಿ ಹೋಗೋದ್ರಿಂದ ಇದು ಬಾಗುವ ಲಕ್ಷಣವನ್ನು ಹೊಂದಿರೋದು. ಅದಕ್ಕೊಂದು ಊರುಗೋಲನ್ನು ಕೊಟ್ಟಿದ್ದೇವೆ. ಇದು ಶಿವನ ಕಣ್ಣಿನ ಆಕೃತಿಯನ್ನು ಹೊಂದಿರುವಂಥ ಒಂದು ಎಲೆಗಳನ್ನು ಹೊಂದಿರ್ತದೆ. ಹೆಚ್ಚಾಗಿ 3 ಎಲೆಗಳನ್ನು ಹೊಂದಿರ್ತದೆ. ಅಂದರೆ ಬುರುಜಾಕೃತಿಯ ಮೊನಚಾದ ತುದಿಯನ್ನು ಹೊಂದಿದ್ದು ಮತ್ತೆ 2 ಎಲೆಗಳನ್ನು ಹೊಂದಿರ್ತದೆ. ಇನ್ನು ಕೆಲವು ಗಿಡದಲ್ಲಿ ಇಲ್ಲಿ 2 ಜೊತೆ ಇನ್ನೆರಡು ಎಲೆ ಇರ್ತದೆ. ಒಟ್ಟು 5 ಎಲೆಗಳಿರುವಂಥ ಗಿಡಗಳು ಸಹ ಇದರಲ್ಲಿ ಇರ್ತದೆ. ಈ ಗಿಡ ಹೆಚ್ಚಾಗಿ ನಮಗೆ ಕಂಡುಬರೋದು ಏಷ್ಯಾ ಖಂಡದ ಉಷ್ಣವಲಯದ ಪ್ರದೇಶಗಳಲ್ಲಿ ಕಂಡುಬರ್ತದೆ. ಇದಕ್ಕೆ ಆಗ್ಲೋ ಬರ್ಬಲೋಸ್ ಎನ್ನುವ ಒಂದು ಜಾತಿಗೆ ಸೇರಿದಂಥ ಒಂದು ಗಿಡವಾಗಿದೆ. ಈ ಗಿಡ ಉಷ್ಣವಲಯದಲ್ಲಿ, ಅಂದರೆ ಇದು ನೀರಿಲ್ಲದಿದ್ದರೂ ಸಹಿತ ನೀರಿನ ತೇವಾಂಶವನ್ನು ಭೂಮಿಯಲ್ಲಿ ಹಿಡಿದಿಟ್ಟುಕೊಳ್ಳುವ ಮೂಲಕ ಪರಿಸರಕ್ಕೆ ತನ್ನದೇ ಆದ ಕೊಡುಗೆಯನ್ನು ಇದು ಕೊಡ್ತಿದೆ. ಅಂದರೆ ಮಣ್ಣಿನ ಸವಕಳಿಯನ್ನು ತಡೆಯುವಲ್ಲಿ ಈ ಬಿಲ್ವಪತ್ರ ಗಿಡ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಇದರ ಮುಖ್ಯವಾಗಿ ಎಲೆಗಳು ಸೇರಿದಂತೆ ಕಾಂಡ, ಬೇರು ಮತ್ತು ಇದರಲ್ಲಿ ಮೊನಚಾದ ಒಂದು ಮುಳ್ಳುಗಳನ್ನು ಸಹ ಹೊಂದಿರ್ತದೆ. ಇದು ಎಲೆಯ ಜೊತೆಗೆ ಮುಳ್ಳುಗಳನ್ನು ಸಹ ಇದು ಹೊಂದಿರ್ತದೆ. ಅಂದರೆ ಇದು ಪಕ್ಷಿಗಳ ಆಶ್ರಯ ಸ್ಥಾನಕ್ಕೆ ಸ್ವಲ್ಪ ಕಡಿಮೆ, ಆದರೆ ಇದು ಆಧ್ಯಾತ್ಮಿಕವಾಗಿ ಮತ್ತು ಆರೋಗ್ಯಕರವಾಗಿ ಹೆಚ್ಚು ಉಪಯುಕ್ತವಾದಂಥ ಗಿಡ. ಈಗ ಮೊದಲನೇದಾಗಿ ನಾವು ಆರೋಗ್ಯದ ವಿಷಯಕ್ಕೆ ಬಂದಾಗ, ಇದು ಜನವರಿ ಮತ್ತು ಫೆಬ್ರವರಿ ಅವಧಿಯಲ್ಲಿ ಪ್ರತಿ ವರ್ಷ ಹಸಿರು ಮತ್ತು ಬಿಳಿ ಬಣ್ಣದ ಹೂಗಳನ್ನು ಬಿಡ್ತದೆ. ಅತ್ಯಂತ ಸುಗಂಧಭರಿತವಾಗಿರುವಂಥ ಹೂಗಳನ್ನು ಬಿಡ್ತದೆ ಅದು. ಆನಂತರ ಏಪ್ರಿಲ್ ಮೇ ಟೈಮಲ್ಲಿ ಒಂದು ಚೆಂಡಿನ ಆಕಾರದ ಒಂದು ಹಸಿರು ಬಣ್ಣದ ಗಿಡ ಕಾಯಿ ಬಿಡ್ತದೆ. ಆ ಕಾಯಿ ಮತ್ತು ಹಣ್ಣಾಗುವಾಗ ಹಳದಿ ಬಣ್ಣಕ್ಕೆ ತಿರುಗ್ತದೆ. ಆನಂತರ ಅದು ಜೂನ್ ತಿಂಗಳಲ್ಲಿ ಉದುರಿ ಮಳೆ ಬರುವ ಟೈಮಲ್ಲಿ ಅದು ನೆಲಕ್ಕೆ ಬಿದ್ದ ತಕ್ಷಣ ಮೊಳಕೆ ಹೊಡೆದು ಗಿಡವಾಗಿ ಬೆಳೀತದೆ. ಈ ಮುಖ್ಯವಾಗಿ ಗಿಡದ ಎಲೆಗಳನ್ನು, ತೊಗಟೆಗಳನ್ನು, ಪ್ರತಿಯೊಂದು ಭಾಗವನ್ನು ಆಯುರ್ವೇದಿಕ್ ಔಷಧಾಲಯಗಳಲ್ಲಿ ಇದನ್ನು ಬಳಸ್ತಾರೆ. ಮುಖ್ಯವಾಗಿ ಈ ಗಿಡಗಳನ್ನು ಶ್ವಾಸ ಸಂಬಂಧಿ ಕಾಯಿಲೆಗಳ ಔಷಧಿ ತಯಾರಿಯಲ್ಲಿ, ಮಧುಮೇಹ ಸಂಬಂಧಿ ಔಷಧ ತಯಾರಿಕೆಯಲ್ಲಿ ಮತ್ತು ಚರ್ಮ ಸಂಬಂಧಿತ ಕಾಯಿಲೆಗಳಲ್ಲಿ, ಡಯೇರಿಯಾ ಅಥವಾ ಜ್ವರ ಸಂಬಂಧಿತ ಕಾಯಿಲೆಗಳಲ್ಲಿ ಈ ಗಿಡದ ಕಾಂಡ, ಬೇರು, ಎಲೆಗಳನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಇದರಲ್ಲಿ ಹೆಚ್ಚಾಗಿ ಸಿ ವಿಟಮಿನ್ ಇರೋದ್ರಿಂದ ಇದು ನಾವು ಸಹಿತ ಕಷಾಯವನ್ನು ಮಾಡಿ ಸಹ ಕುಡಿಬೋದು. ಮತ್ತು ಅದರ ಜೊತೆಗೆ ಇದರಲ್ಲಿ ಏನಂತ ಹೇಳಿದರೆ ಹೆಚ್ಚಿನ ಈ ಗಿಡದ ಎಲೆಗಳಿಂದ ಆಕ್ಸಿಜನನ್ನು ಬಿಡುಗಡೆ ಮಾಡೋದ್ರಿಂದ ನಮ್ಮ ವಾತಾವರಣದಲ್ಲಿ ಹೆಚ್ಚಿನ ಆಕ್ಸಿಜನ್ ನಿರ್ಮಾಣವಾಗಿರ್ತದೆ. ಮತ್ತು ಇದರ ತಳಭಾಗದಲ್ಲಿ ಬೇರೆ ಗಿಡಗಳು ಹುಟ್ಟಿದ್ರೂ ಸಹಿತ ಒಂದು ರೀತಿಯ ತಂಪಾದ ವಾತಾವರಣ ಇರ್ತದೆ. ಯಾಕಂದರೆ ಅದು ನೀರನ್ನು ಹಿಡಿದಿಟ್ಟುಕೊಳ್ಳುವ ಒಂದು ಶಕ್ತಿಯನ್ನು ಈ ಗಿಡ ಹೊಂದಿದೆ. ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಬೇಕಂತ ಹೇಳಿದರೆ, ಈ ಗಿಡದಲ್ಲಿ ನಾವು 3 ಎಲೆಗಳನ್ನು, ಇದು ಶಿವನ ಕಣ್ಣು ಅಂತೇಳಿ ನಾವು ಕರಿತೀವಿ. ಆಗ ಈ ಮೊದಲೇ ಹೇಳಿದಂತೆ 3ನೇ ಕಣ್ಣು ಅಂತೇಳಿ ಮೊದಲನೇ ಎಲೆಯನ್ನು ಕರಿತೀವಿ. ಮತ್ತು 2 ಎಲೆ ಸಾಧಾರಣ ಅಥವಾ ಸಾಮಾನ್ಯ ಕಣ್ಣುಗಳಂತಲೇ ಪರಿಗಣಿಸ್ತೀವಿ. ಇದು ಶಿವದೇವರಿಗೆ ಅಥವಾ ಪೂಜೆಗೆ ಅತ್ಯಂತ ವಿಶಿಷ್ಟ ಸ್ಥಾನವನ್ನು ಇದು ಪಡ್ಕೊಂಡಿದೆ. ಯಾಕಂದರೆ ಬೇರೆ ಯಾವುದೇ ವಸ್ತುಗಳು ಬಹುಶಃ ಶಿವದೇವರಿಗೆ ಅರ್ಪಿಸಿದರೆ ಅದು ಅಷ್ಟು ಶ್ರೇಷ್ಠ ಅಲ್ಲ. ಅಂದರೆ ಈ ಒಂದು ಎಲೆಗಳನ್ನು ಅರ್ಪಿಸಿದರೆ ಅದು ಅತ್ಯಂತ ಶ್ರೇಷ್ಠ ಎನ್ನುವ ಒಂದು ಆಧ್ಯಾತ್ಮಿಕವಾದಂಥ ಮಹತ್ವ ಶಿವನ ದೇವಾಲಯಗಳಲ್ಲಿ ಇದಕ್ಕಿದೆ. ಅದಕ್ಕೆ ಯಾವುದೇ ದೇವಸ್ಥಾನದಲ್ಲಿ ಸೋಮವಾರಗಳನ್ನು ಈ ಎಲೆಗಳನ್ನು ಶಿವದೇವರಿಗೆ ಅರ್ಪಿಸಿ ಪೂಜೆಯನ್ನು ಸಲ್ಲಿಸ್ತಾರೆ. ಇದು ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಏನಂದರೆ, ಇದು ನಮ್ಮ ಮನೆ ಪಕ್ಕದಲ್ಲೇ ನಟ್ಕೊಂಡ್ರೆ ನಮಗೆ ಒಂದು ಮನೆ ಮದ್ದೊಂದು ರೀತಿಯಲ್ಲಿ ಹೆಚ್ಚಾಗಿ ಬಳಸಲಿಕ್ಕೆ ಸಾಧ್ಯ ಇದೆ. ಇದನ್ನು ಅತಿ ಮನೆ ಹತ್ತಿರ ಯಾರೂ ನಡುವುದಿಲ್ಲ. ಯಾಕೆಂದರೆ ಇದು ಹೆಚ್ಚಾಗಿ ಇದರಲ್ಲಿರುವಂಥ ಮುಳ್ಳುಗಳನ್ನು ಇದು ಉದುರಿಸ್ತಾ ಇರ್ತದೆ. ಅದರ ಅಡಿಗಡೆ ಹೆಚ್ಚಾಗಿ ನಮಗೆ ಬರಿಗಾಲಲ್ಲಿ ನಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮುಳ್ಳುಗಳಿರ್ತವೆ. ಅದಕ್ಕೆ ಮನೆಯ ಪಕ್ಕದಲ್ಲಿ ಸ್ವಲ್ಪ ದೂರದಿಂದ ಅದನ್ನು ನಟ್ಟು ಬೆಳೆಸಿ ದೇವಸ್ಥಾನಕ್ಕೆ ಒಪ್ಪಿಸಿಕೋ ಅಥವಾ ಔಷಧಿಯ ಬಳಕೆಗಳಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೆ. ನೀವು ಸಹ ಹಾಗೆ ಪ್ರತಿಯೊಬ್ಬರೂ ಒಂದು ಮನೆಯಲ್ಲಿ ಒಂದೊಂದು ಗಿಡಗಳನ್ನು ನೆಡೋದ್ರ ಮೂಲಕ, ಇದರ ಪ್ರಯೋಜನಗಳನ್ನು ನಾವು ಕೊಡೋದ್ರ ಮೂಲಕ ಪರಿಸರಕ್ಕೂ ಸಹಿತ ಹಾಗೆ ಇದು ಮಣ್ಣಿನ ಸವಕಳಿಯನ್ನು ತಡೆದು ನಿಲ್ಲಿಸಲಿಕ್ಕೆ ಅತ್ಯಂತ ಪ್ರಮುಖವಾದ ಮರವಾಗಿದ್ದು, ಇದನ್ನು ನಾವೆಲ್ಲರೂ ಹೆಚ್ಚಾಗಿ ಬೆಳೆಸೋಣ ಎನ್ನುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳುತ್ತಾ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ.